ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಾಹೇಬ್ರೆ, ಎಷ್ಟೊತ್ತು ಅಂತ ಇಲ್ಲೇ ಇರೋದು? ಬನ್ನಿ, ಹೀಗೋಗ್ಸುತ್ತಾ ಬರೋಣ. ಸ್ಟ್ರೇಟ್ 2 ಕಿಲೋಮೀಟರ್ ನಡ್ಕೊಂಡು ಹೋಯ್ತು ಅಂದ್ರೆ ಒಂದ್ ಮೈನ್ ರೋಡ್ ಸಿಗುತ್ತೆ. ಅಲ್ಲಿ ಬಸ್ ಬರುತ್ತೆ ಮಂಡ್ಯಗೆ. ಹತ್ತತ್ತು ಅಂತ ಹೇಳಿದ್ರೆ ಮಂಡ್ಯಗೆ ಇಳಿಸ್ತಾನೆ. ಮಂಡ್ಯ ಇಳ್ಕೊಂಡ್ಬಿಟ್ಟು ನಿಮ್ ಮತ್ತೆ ಒಂದ್ ಕಾಫಿ ಮಾಡ್ಕೊಟ್ಬಿಟ್ಟು ವಾಪಸ್ ಬಂದ್ಬಿಡು. ವಯಸ್ಸರ್ ಎಲ್ಲ ಕಳ್ದೋಗ್ಬಿಡ್ತಮ್ಮ. ಕಾಮಿಡಿ ಮಾಡಕ್ಕೂ ಬರಲ್ಲ. ಕಾಮಿಡಿ ಸೆನ್ಸೇ ಇಲ್ಲ ಸಾಹೇಬ್ರೆ. ಕಾಮನ್ ಸೆನ್ಸ್ ಇಲ್ಲ. ನೀನ್ ಕಾಮಿಡಿ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದೀಯ. ತಲೆ ಕೂಡ. ಇವಾಗ ನಾನು ಹೋಗ್ತಾ ಇದ್ದೀನಿ, ನೀವು ಬರ್ತಿರೋ ಬರಲ್ವೋ? ಬಂದಿಲ್ಲ ಅಂದ್ರೆ ನನ್ಗೇನು, ನಾನು ಒಬ್ಳೇ ಹೋಗ್ತೀನಪ್ಪ. ಹೋಗು, ನಾನು ಒಬ್ಳೇ ಹೋಗ್ಬಿಡ್ತೀನಿ. ಹೋಗು. ಇವಾಗ ನೀವು ಬರ್ತಿರೋ ಬರಲ್ವೋ? ನನ್ಗೇನಾದ್ರು ಬೇರೆ ಆಪ್ಷನ್ ಇದೆ ಅನ್ಕೊಂಡಿದ್ಯಾ? ಮತ್ ಬನ್ನಿ, ಎಷ್ಟು ಮಾತಾಡ್ತೀರಾ ಸಾಹೇಬ್ರೆ? ಏನ್ ಆಶ್ಚರ್ಯ ಅಲ್ವಾ? ಇಷ್ಟು ದಿನದವರೆಗೂ ಶಾರದಮ್ಮ ಅವರು ನಮ್ ಕಣ್ಮುಂದೆನೆ ಓಡಾಡ್ಕೊಂಡಿದ್ರು. ಈಗ ಅವರೇ ಶಾರದಮ್ಮ ಅವರು ಅಂತ ಗೊತ್ತಾದ್ಮೇಲೆ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗೋದ್ರು. ಅಲ್ಲ, ಇದೆಲ್ಲ ಆ ದೇವ್ರ ಆಡಿಸ್ತಾ ಇರೋ ಆಟನ ಅಥವಾ ಮನುಷ್ಯರು ಮಾಡ್ತಾ ಇರೋ ಕಿತಾಪತಿನ ಸಾಹೇಬ್ರೆ? ನಂಗೊಂದು ಅರ್ಥ ಆಗ್ತಿಲ್ಲ. ನನ್ಗೂ ಗೊತ್ತಾಗ್ತಿಲ್ಲ ಭೂಮಿ. ನೀನು ಲಕ್ಷ್ಮಿ ಅಕ್ಕನ ಮನೆ ಹತ್ರ ರೌಡಿಗಳು ಬಂದಿದ್ದಾರೆ ಅಂತ ನನ್ನ ಅಲ್ಲಿ ಕಳಿಸಿದಾಗ ನಾನು ಹೋಗಿದ್ ಇಮಿಡಿಯೇಟ್ ಎಲ್ರು ಎಸ್ಕೇಪ್ ಆಗ್ಬಿಟ್ರು. ನೆಕ್ಸ್ಟ್ ಆಶ್ರಮದಲ್ಲಿ ನೀನು ಶಾರದತ್ತೆ ನೋಡ್ದೆ. ಆದ್ರೆ 2 ನಿಮಿಷದಲ್ಲಿ ಅಲ್ಲಿಂದ ಅವ್ರು ನಾಪತ್ತೆ ಆಗೋದ್ರು ಅಂತ ಹೇಳ್ದೆ. ನನ್ಗೆ ಯಾಕೋ ಈ ಇನ್ಸಿಡೆಂಟ್ ಗಳನ್ನೆಲ್ಲ ಕನೆಕ್ಟ್ ಮಾಡ್ತಾ ಹೋದ್ರೆ ಶಾರದತ್ತೆನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಿದೆ. ಸಾಹೇಬ್ರೆ, ಹಾಗಾದ್ರೆ ಏನ್ ಮಾಡೋದು? ಈಗ ಶಾರದತ್ತೆ ಹೇಗಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಈಗ ನಮ್ಗೆ ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ದಂಗ ಆಯ್ತು. ಆದಷ್ಟು ಬೇಗ ಶಾರದಮ್ಮನ್ನ ಮನೆ ಕರ್ಕೊಂಡ್ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹಾಯ್, ಐ ಆಮ್ ರಿತ್ವಿಕ್. ಓ, ಅಂಜನಾ. ನನ್ ಮುಖದಲ್ಲಿ ಏನಾದ್ರೂ ಮಸಿ ಇದೆಯಾ? ಇಲ್ವಲ್ಲ, ಏಕೆ? ಮತ್ತೆ ಏನ್ರಿ, ನಾನು ಅಲ್ಲೇ ಕೂತಿದ್ದೀನಿ, ನೀವ್ ನನ್ನ ನೋಡ್ಲೇ ಇಲ್ಲ. ಹಾಯ್. ಹಾಯ್ ನಚಿಕೇತ್. ದಿಸ್ ಇಸ್ ಲಾಯರ್ ಸತ್ಯ. ನಮಸ್ತೆ. ನಮಸ್ತೆ. ಏನಂಜು, ಮೀಟಿಂಗ್? ಯಾಕ ನೀನ್ ಯಾಕೆ ಬಂದೆ? ಹಾ, ಮೊದಲು ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಹೇಳು. ನಾನು ಹಾಸ್ಪಿಟಲ್ ಇಂದ ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬರ್ತಾ ಇದ್ದೆ. ಅವನವೇ ಸತ್ಯಣ್ಣ ಸಿಕ್ಕಿದ್ರು. ಸೊ ಹಿಂಗೆ ಬನ್ನಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದೆ. ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿರೋ ಕಾಣ್ತಿದ್ಯಲ್ಲ. ಅಕ್ಕನ ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ. ಏನೋ ಕಿತಾಪತಿ ಮಾಡ್ತಾಳೆ ಅನ್ಸುತ್ತೆ. ಅದಕ್ಕೆ ನಾನು ಅವಕಾಶ ಕೊಡ್ಬಾರ್ದು. ಅಕ್ಕ, ಅಂಜು ಕಣೋ. ಅವ್ರಿಬ್ರು ಮಾತಾಡ್ಕೋತಾರೆ, ನೀವ್ ಮಾತಾಡ್ಕೊಳ್ಳಿ. ನೀನು ನನಗೆ ಏನಾದ್ರು ಕೊಡಿಸ್ತೀನಿ ಬಾ. ಏನ್ ತಗೋತ್ಯಾ? ಜ್ಯೂಸ್, ಕಾಫಿ? ಜ್ಯೂಸ್. ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಯು ಲುಕ್ ಬ್ಯೂಟಿಫುಲ್. ನಿಮ್ಗೆ ಎಲ್ಲ ತರದ್ದು ಡ್ರೆಸ್ ಚೆನ್ನಾಗಿ ಕಾಣಿಸ್ತು. ಅಪೇಕ್ಷಾ ಅವ್ರೆ, ನೀವ್ ಆಗ್ಲೇ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ರಿ. ಅಯ್ಯೋ, ಇಂಪಾರ್ಟೆಂಟ್ ವಿಷಯ ಅಂತ ಏನಿಲ್ಲ. ನಾವಿಬ್ರು ಸುಮ್ನೆ ನಿಮ್ ಕಾಲ ಎಳ್ಯೋಣ ಅಂತಿದ್ವಿ ಅಷ್ಟೇ. ಅಂಜನಾ ಅವರು ಯಾವ್ದಕ್ಕೂ ಪ್ರಿಪೇರ್ ಆಗಿಲ್ಲ ಅನ್ಸುತ್ತೆ. ಏನ್ ಮಾತಾಡ್ತಾನೆ ಇಲ್ಲ? ಆತರ ಎಲ್ಲ ಏನೂ ಇಲ್ಲ. ನಾ ಇರೋದೇ ಹೀಗೆ. ವಾ, ನೀವ್ ನಂಗೆ ಸಕ್ಕತ್ತಾಗಿ ಇಷ್ಟ ಆಗ್ಬಿಟ್ರಿ. ಈಗಲೇ ಎಂಗೇಜ್ಮೆಂಟ್ ರಿಂಗ್ ತರಕ್ ಹೋಗ್ತಾ ಇದ್ದೀನಿ. ನೀವ್ ನನ್ ಜೊತೆ ಬರ್ಬೋದಾ? ನೋ ನೋ ನೋ, ಐ ಆಮ್ ಸೋ ಸಾರಿ. ನಾನು ಜಟ್ಲಾಗೆ ಹೋಗಿಲ್ಲ. ಇಟ್ಸ್ ಓಕೆ. ಅಟ್ ಲೀಸ್ಟ್ ನಿಮ್ ಕೈಯಲ್ಲಿರೋ ರಿಂಗ್ ಆದ್ರೂ ತಗೋಬೋದಾ, ಸೈಜ್ ಚೆಕ್ ಮಾಡಕ್ಕೆ? ಯಾ, ಶೋರ್. ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ನಾನು ಹೊರಡ್ತೀನಿ. ಯು ಟೇಕ್ ರೆಸ್ಟ್. ಓಕೆ, ಬೈ ಗೈಸ್. ಈ ಕಾಫಿ ಗಮಕ್ಕೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ದೇವೇನಿ, ಅವನು 2 ಬಜ್ಜಿ ಎಕ್ಸ್ಟ್ರಾ. ಬರೀ ಬಜ್ಜಿ ಮಾತ್ರ ಅಲ್ಲ, ಇನ್ನೊಂದ್ ಕಪ್ ಫಿಲ್ಟರ್ ಕಾಫಿ ಬೇಕು ನಂಗೆ. ಆಯ್ತಪ್ಪ. ಡಾಕ್ಟ್ರೆ, ಹೀಗೆಲ್ಲ ಕಾಫಿ ಎಣ್ಣೆ ಪದಾರ್ಥ ತಿನ್ಬೋದಾ? ಅದೆಲ್ಲ ಅಡ್ವೈಸ್ ಅಷ್ಟೇ. ಮದರ್ ಇಂಡಿಯಾ ಮಾಡಿರೋ ಬಜ್ಜಿನ ತಿಂದೇ ಇರೋದಕ್ಕಾಗತ್ತಾ? ಏ, ಬಿಸಿ ಇದೆ ಕಣೋ, ಮೆತ್ತಗ್ ತಿನ್ನು, ಗಂಟ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಆತ್ರ ನಿನ್ಗೆ. ಬೇರೆ ಹೇಳಿ. ನಮ್ ಸಂಗೀತಮ್ಮ ಮಾಡಿರೋ ಬಜ್ಜಿ ತಿನ್ಬೇಕು ಅಂದ್ರೆ ಪುಣ್ಯ ಮಾಡ್ರು, ಅಷ್ಟು ರುಚಿಯಾಗಿದೆ. ಹಾಗೆ ನಮ್ ಭೂಮಿ ಮಾಡಿರೋ ಟೀ ಕುಡಿಯೋದಕ್ಕೂ ಅಷ್ಟೇ ಪುಣ್ಯ ಮಾಡಿರ್ಬೇಕು. ಹೌದು ಶ್ರವಣ್, ಕೆಲವ್ರು ಮಾಡಿರೋ ಪದಾರ್ಥಗಳನ್ನ, ವ್ಯಕ್ತಿತ್ವನ ಯಾವತ್ತೂ ರೀಪ್ಲೇಸ್ ಮಾಡಕ್ಕಾಗಲ್ಲ. ಅಷ್ಟು ಮಾತ್ರ ಸತ್ಯ. ಹೌದು ಸತ್ಯ. ನಮ್ ಭೂಮಿ ನಮ್ ಮನೆ ಬೆಳಗೋ ನಂದಾ ದೀಪ ಕಣೋ. ನಮ್ಮೆಲ್ರೂ ಮನ್ಸಿಗೂ ತೃಪ್ತಿ ಕೊಡೋ ಅಂತ ಅನ್ನಪೂರ್ಣೇಶ್ವರಿ ಅವಳು. ಅದಕ್ಕೆ ಇಲ್ದೆ ಮನೆಯೆಲ್ಲ ತುಂಬಾ ಬಿಕೋ ಅಂತಿದೆ ಅಲ್ವಾ ನಚಿ? ಹಾಗಂತ ಅವರು ತಮ್ಮ ಪ್ರೈವಸಿ ಬಿಟ್ಬಿಟ್ಟು ಮನೆಯಲ್ಲ ಕೂತ್ಕೊಳಕಾಗತ್ತೇನಾ? ಅಕ್ಕ, ಭೂಮಿಗೊಂದು ಫೋನ್ ಮಾಡು. ಅಯ್ಯೋ, ಹೌದಲ್ವೇನೋ, ಆಗ್ಲೇ ಫೋನ್ ಮಾಡ್ಬೇಕು ಅನ್ಕೊಂಡೆ, ಮರ್ತೇ ಬಿಟ್ಟೆ ನೋಡು. ಇರುವ ನಿಮಿಷ ಫೋನ್ ತರ್ತೀನಿ. ಓ ಮದರ್ ಇಂಡಿಯಾ, ಬಾಯ್ಲಿ. ನಾನು ಆಲ್ರೆಡಿ ರಿಂಗ್ ಮಾಡ್ತಾ ಇದ್ದೀನಿ. ಸಾಹೇಬ್ರೆ, ಫೋನ್ ಬರ್ತಿದೆ. ನನ್ ಫೋನ್ ಬರ್ತಿದೆ ಅಂದೆ, ನಿಮ್ ಫೋನ್ ಬರ್ತಿದೆ ಅನ್ನ. ಇರಿ, ನನ್ ಫೋನೇ. ಹುಚ್ಚ ರಘುವೀರೆ. ಹಲೋ, ಹಾಯ್ ಅದ್ಕೆ. ನಮ್ಮೆಲ್ಲ ಬಿಟ್ಟು. ಹಲೋ ಭೂಮಿ, ಹೇಗಿದ್ಯಮ್ಮ? ಜೋಡಿ ಹಕ್ಕಿಗಳಿಬ್ರು ಏನ್ ಮಾಡ್ತಿದ್ದೀರಿ? ಏನಂತ ಮಾತಾಡ್ತಿದ್ಯಾ? ಈ ತರ ಕೇಳಿದ್ರೆ ಅವ್ರ ಸಂಕೋಚ ಆಗಲ್ವಾ? ಅದು ಭೂಮಿ, ಎಲ್ರು ಕೂತ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಿದ್ವಾ, ಅದಕ್ಕೆ ಫೋನ್ ಮಾಡ್ದೆ.
ಅದ್ ಸರಿ ನನ್ ಮಗ ನಿನ್ನ ಚೆನ್ನಾಗ್ ನೋಡ್ಕೋತಾ ಇದ್ದಾನೆ ತಾನೇ? ಅದರಿಂದ ಏನು ಅಂತ ಮಾತಾಡ್ತಾ ಇದೆಯಾ? ಬ್ರೋ ಬಗ್ಗೆ ನಿಂಗೆ ಗೊತ್ತು ತಾನೆ? ಸುಮ್ಮನೆ ಏನೇನೋ ಮಾತಾಡಿ ಅವ್ರ ಟೈಮ್ ವೇಸ್ಟ್ ಮಾಡಿಸ್ಬೇಡ. ಏನ್ ಗೊತ್ತಾ? ಹಲೋ ಭೂಮಿ. ಹಲೋ ಅದಕ್ಕೆ ಯು ಹ್ಯಾವ್ ಅ ಲವ್ಲಿ ಟೈಮ್. ಓಕೆ ಬೈ 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 ಬೈ. ಮೈದು 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 ಮಾತಾಡು, ಫೋನ್ ಒಳಗಡೆ ಹೋಗ್ಬಿಡು. ಇಂಗ್ಲಿಷ್ ಫಿಲಂ. ನಾನ್ ಮಾತಾಡ್ಲೇ ಇಲ್ಲ ಮೈದು ಜೊತೆ. ಯಾಕೋ ಕಟ್ ಮಾಡ್ದೆ? ನನ್ ಭೂಮಿ ಜೊತೆ ಏನೋ ಮಾತಾಡ್ಬೇಕಿತ್ತು. ಅದರಿಂದ ಸುಮ್ಮನಿರು ನೀನು. ಸಾಕು ಸಾಕು ಸಾಕು. ಕೇಳಿ, ನಾವಿವತ್ತಿಲ್ಲಿ ಸೇರಿರೋದು ಬಜ್ಜಿ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆಲ್ಲ, ಒಂದು ಮುಖ್ಯವಾದ ವಿಷಯನ ಮಾತಾಡೋದಕ್ಕೆ. ಓ, ಏನ್ ಬಾಬಾ ಅದು? ಶ್ರವಣ ಈಗಷ್ಟೇ ಋತಿಕ್ ತಂದೆ ಹತ್ರ ಫೋನಲ್ಲಿ ಮಾತಾಡಿದ. ಹೌದಾ ರೀ? ಅವ್ರ ಏನ್ ಹೇಳಿದ್ರು? ನಮ್ ಸ್ವೀಟಿನ ನೋಡಿ ಋತಿಕ್ ಅವಳ ಪ್ರೀತಿಲಿ ಮುಳುಗೋಗಿದ್ದಾನಂತೆ. ಅದೇ ಕಾಗೆ ಇಟ್ಟಿದ್ಯಾ ದೇವೇನಿ? ನಿನಗೆ ಹುಡುಗನ ಬಗ್ಗೆ ಅಸಮಾಧಾನ ಇದೆಯಾ? ಹಾಗಲ್ಲ ಬಾವ, ಅದು ಖುಷಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟೇನಾ? ಬಾಬಾ ಮತ್ತೇನಂದ್ರು ನಮ್ಮ ಅಂಜು ಬಗ್ಗೆ? ಹುಡುಗನ ಮನೆಯವರು ನಮ್ ಸ್ವೀಟಿ ತುಂಬಾ ಸಾಫ್ಟ್ ನೇಚರು. ನಮ್ಮ ಮನೇಲಿ ಅವಳಿಗೆ ಒಳ್ಳೆ ಸಂಸ್ಕಾರ ಕಲ್ಸಿದ್ದಾರೆ. ಈಗಿನ ಕಾಲದಲ್ಲೂ ಇಂಥ ಹುಡುಗಿರು ಇದಾರ ಅಂತ ಹೇಳಿ ಹೊಗಳ್ತಿದ್ದಂತೆ. ಇದನ್ನ ಕೇಳಿನಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಉಂಗ್ರದ ಸೈಜು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಕಾಫಿ ಶಾಪ್ ಸಿಕ್ಕಿದಾಗ ಋತ್ವಿಕ್ ಇವಳು ಉಂಗ್ರದ ಸೈಜ್ ತಗೊಂಡಿದ್ದಾನಂತೆ. ಹೌದಾ? ಹಾಗಿದ್ರೆ ಎಂಗೇಜ್ಮೆಂಟ್ಗೆ ಬರೀ ತಯಾರಿ ಅಷ್ಟೇ ಬಾಕಿ ಇರೋದು. ಹೌದ್ ಹೌದು. ನಚ್ಚಿ, ನಿಶ್ಚಿತಾರ್ಥಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಆಗ್ಬಾರ್ದು. ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಸರಿನಾ? ಅಪ್ಪಣೆ ತಾಯಿ. ಹಾಗೆ ನಿಶ್ಚಿತಾರ್ಥಕ್ಕೆ ಜಾಸ್ತಿ ಟೈಮ್ ಇಲ್ಲ. ನಾವೆಲ್ಲ ಫಾಸ್ಟ್ ಆಗಿ ಕೆಲಸ ಶುರು ಹಚ್ಕೋಬೇಕು. ಒಡವೆ ಮತ್ತೆ ಜವಳಿ ನಾನ್ ನೋಡ್ಕೊಂತೀನಿ. ನಚಿ, ಅಡಿಗೆಯವರು ಶಾಮಿನವ್ರದೆಲ್ಲ ನಿನ್ ಇನ್ಚಾರ್ಜ್. ಅಂಜು, ಯಾಕಮ್ಮ ಏನಾಯ್ತು? ಯಾಕೆ ಹಾಕೊಂಡೆ? ಪ್ಲೀಸ್ ದೊಡಪ್ಪ, ನಂಗ್ ತುಂಬಾ ಗ್ರ್ಯಾಂಡ್ ಎಂಗೇಜ್ಮೆಂಟ್ ಬೇಡ. ಯಾಕಂದ? ಲಾಸ್ಟ್ ಟೈಮ್ ಅಜಿತ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗ್ಲೂ ಹೀಗೆ ಜೋರಾಗಿ ಜವಳಿ ಒಡವೆ ಅಂತೆಲ್ಲ ತಂದಿದ್ವಿ. ಬಟ್ ಕೊನೆಯಲ್ಲಿ ಏನಾಯ್ತು ಹೇಳಿ? ಎಂಗೇಜ್ಮೆಂಟೇ ಮುರಿದೋಯ್ತು. ಒಂದ್ಸಲಿ ಆಗಿದ್ ಗಾಯ ಮತ್ತೆ ಮತ್ತೆ ನೋವು ಕೊಡ್ಬಾರ್ದು ಅಲ್ವಾ? ಸಾರಿ, ನಿಮಗ್ ಬೇಜಾರ್ ಮಾಡ್ದೆ. ಬಟ್ ನಂಗೆ ಎಂಗೇಜ್ಮೆಂಟ್ ನ ಸಿಂಪಲ್ ಆಗಿ ಮಾಡ್ಕೊಳಕ್ ಇಷ್ಟ. ಆಮೇಲೆ ಶಾಪಿಂಗ್ ಅಂತ ನಂಗೆ ಹೊರಗೆ ಎಲ್ಲೂ ಹೋಗಕ್ ಇಷ್ಟ ಇಲ್ಲ. ಜ್ಯುವೆಲ್ರಿ, ಬಟ್ಟೆ ಅವ್ರನ್ನೆಲ್ಲ ಮನೆಗೆ ಕರ್ಸಿ ಪ್ಲೀಸ್. ಇವಳ ಬಗ್ಗೆ ಯಾರು ತಪ್ಪು ತಿಳ್ಕೊಬೇಡಿ. ಅಂಜು ಹೇಳಿದ ಹಾಗೆ ನಿಶ್ಚಿತಾರ್ಥ ಸಿಂಪಲ್ ಆಗಿದೆ ಅನ್ನೋದೇ ನನ್ನ ಆಸೆ ಕೂಡ. ಯಾಕೆಂದ್ರೆ ಹೆಣ್ಣಿನ ಮನ್ಸಲ್ಲಿ ಕಹಿ ನೆನಪುಗಳು ಅಷ್ಟು ಬೇಗ ವಾಸಿ ಆಗಲ್ಲ. ಇದ್ರ ಮೇಲೆ ಬಾವ, ನೀವೆಲ್ಲ ಹೇಗ್ ಹೇಳ್ತಿರೋ ಹಾಗೆ. ಸರಿ ದೇವಿಯನಿ, ಅವಳು ಹೇಗೆ ಇಷ್ಟ ಪಡ್ತಾಳೋ ಹಾಗೆ ಸಿಂಪಲ್ ಆಗಿ ಮಾಡಿ ಮುಗಿಸೋಣ. ಸತ್ಯ, ಒಂದ್ ಕೆಲಸ ಮಾಡು, ಜವಳಿ ಅವ್ರಿಗೆ ಫೋನ್ ಮಾಡಿ ನಾಳೆ ಬಟ್ಟೆಗಳನ್ನ ತಗೊಂಡು ನಮ್ಮನೆಗೆ ಬರೋದಕ್ಕೆ ಹೇಳು. ಬಾಬಾ, ನೀವು ಹುಡುಗನ ಮನೆಗೆ ಫೋನ್ ಮಾಡಿ ಬಟ್ಟೆ ಸೆಲೆಕ್ಟ್ ನ ನಮ್ ಜೊತೆನೆ ಬಂದ್ ಮಾಡಿ ಅದಕ್ಕೆ ಮನೆಗೆ ಕರೆದ್ಬಿಡಿ. ಸರಿ ಶ್ರವಣ. ಸಾಹೇಬ್ರೆ, ಇನ್ನು ಎಷ್ಟೊತ್ತು ಸಾಹೇಬ್ರೆ ಅವ್ರು ಬರೋದು? ನಾವೇ ಆಗ್ತಿಲ್ಲ, ಕೆರಿಬೇಡ. ಎಷ್ಟೊತ್ತು ಅವ್ರು ಬರೋದು? ಬೋರ್ ಆಗ್ತಿದ್ಯಾ? ಓ ಡ್ಯೂಟ್ ಆಡೋಣ. ಸಾಹೇಬ್ರೆ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ತಿದ್ದೀರಾ ನೀವು? ನಾವೇನಕ್ ಬಂದಿದೀವಿ ಅನ್ನೋದೇ ಮರ್ತೋಗ್ಬಿಟ್ರ ನೀವು? ನಾವು ಶಾರದಮ್ಮ ಅವ್ರನ್ನ ಹುಡುಕೊಂಡ್ ಬಂದಿರೋದು. ಅದೆಲ್ಲ ನೆನ್ಪಿದೆ ಭೂಮಿ. ಆದ್ರೆ ಈ ತರ ಬೋರ್ ಆಗಿರೋ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಈ ತರದ್ ಏನಾರು ಇರ್ಬೇಕಾಗತ್ತೆ ಅಂತ ಹೇಳ್ದೆ. ಸಾಹೇಬ್ರೆ, ಫೋನ್ ಬರ್ತಿದೆ ನೋಡಿ. ಫೋನ್ ಫೋನ್ ಎತ್ತಿ ಎತ್ತಿ, ಫೋನ್ ಎತ್ತಿ. ಮೆಕ್ಯಾನಿಕ್ ಇರ್ಬೇಕು. ಬಾ, ಹತ್ತು ಮೈ ಮೇಲೆ. ಮೆಕ್ಯಾನಿಕಾ? ಸತ್ಯನ ಭೂಮಿ, ಮೆಕ್ಯಾನಿಕ್ ಚಿಕ್ಕಪ್ಪ ಹೊಡೆದಂಗ್ ಮಾಡ್ತಾ ಇದ್ದ. ಮೆಕ್ಯಾನಿಕ 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 ಅವಾಗಿಂದ. ಸಾಹೇಬ್ರೆ, ಅಲ್ಲಿ ಏನು ಏನ್ ಅಲ್ಲಿ? ಈ ಗಿಡ ನೋಡಿ, ಈ ಎಕ್ಸೈಟ್ಮೆಂಟ್. ನಾನು ಹೋಗ್ತೀನಿ, ನೀವು ಮಾತಾಡ್ಕೊಳ್ಳಿ. ಅಲ್ಲೇ ಟೀ ಅಂಗಡಿ ಓಪನ್ ಮಾಡ್ಬಿಟ್ಟಿಯಾ? ಹೇಳಿ ಸತ್ಯನ. ನಿನ್ನೆ ನೀನ್ ಹೇಳಿದ ಮಾತು ನನ್ನ ತಲೆಯಲ್ಲೇ ಕೊರಿತಾನೆ ಇದೆ. ಯಾವ ವಿಷಯ? ಭೂಮಿಗೆ ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ, ಅವ್ರ ತಾಯಿನ ಬಿಡಿಸ್ಬೇಕು ಅಂದ್ಯಲ್ಲ. ಒಂದ್ ರೀತಿ ನಿನ್ ನಿರ್ಧಾರ ಹೇಗಿದೆ ಗೊತ್ತಾ? ಇದೊಂಥರ ಧರ್ಮರಾಯನ ನಡೆ ಇದ್ದ ಹಾಗೆ. ಥ್ಯಾಂಕ್ಸ್ ಸತ್ಯನ. ಆದ್ರೆ ಅಜಿತ, ಇದರಲ್ಲಿ ಒಂದು ಗುಟ್ಟಿದೆ. ಪ್ರೀತಿ ವಿಷಯದಲ್ಲಿ ಕಾಯೋದು ಮತ್ತೆ ಕಾಯಿಸೋದು ಯಾಕೋ ಅಪಾಯಕಾರಿ ಅಂತ ನನಗನ್ನಿಸ್ತಿದೆ. ಅಲ್ಲ, ನೀವ್ ಯಾಕೆ ಹೀಗೆ ಹೇಳ್ತಿದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಜಿತ, ಒಂದ್ಸರ್ತಿ ವಂಶಿ ಹೋಗುವಾಗ ನಿನಗೆ ಹೇಳಿದ್ದನ್ನ ಇನ್ನು ನಿಜವಾದ ಗಂಡ ಹೇಳ್ತಾರ ಜೀವನ ಮಾಡಿ ಸುಖವಾಗಿ. ಯಾಕಂದ್ರೆ ಮುಂದಿನ ದಿನ ಅಕಸ್ಮಾತ್ ನಿಮ್ ಜೀವನದಲ್ಲಿ ಯಾರೋ ನನ್ನ ಹಾಗೆ ಬರೋ ಆಗಂತುಕ ನನ್ನ ಹಾಗೆ ಅಂತ ಹೇಳಕ್ಕಾಗಲ್ಲ. ಭೂಮಿ ದೃಷ್ಟಿಯಲ್ಲಿ ಇವತ್ತಲ್ಲ ನಾಳೆ ನೀವು ಇಬ್ರು ಒಪ್ಪಂದದ ಮದುವೆ ಮುರ್ಕೊಂಡು ದೂರ ದೂರ ಆಗ್ಬೇಕಾದವರು. ಅದು ಬರೀ ಮನ್ಸಲ್ಲಿದ್ರೆ ಸಾಲದು ಅಜಿತ್. ಈಗ್ಲೇ ಅವಳಿಗೆ ಇವತ್ತೇ ಪ್ರಪೋಸ್ ಮಾಡೋಣ. ಅಜಿತ, ನಿನ್ನ ಪ್ರೀತಿ ಯಾವುದೇ ಕಾರಣಕ್ಕೂ ಸೋಲೋದು ನನಗಿಷ್ಟ ಇಲ್ಲ. ಒಂದ್ ಮಾತು ಹೇಳ್ತೀನಿ, ಈ ಪ್ರೀತಿ ಅನ್ನೋದು ಯಾವತ್ತು ಮಳೆ ಹನಿ ಸರಿಯಾದ ಸಮಯಕ್ಕೆ ಮಣ್ಣು ಸೇರದೆ ಇದ್ರೆ ಆವಿ ಆಗ್ಬಿಡುತ್ತೆ. ನೀನು ಅವ್ರ ತಾಯಿನ ಹುಡ್ಕೋ ಅಷ್ಟ್ರಲ್ಲಿ ಅವಳು ಬೇರೆಯವ್ರನ್ನ ಇಷ್ಟಪಟ್ರೆ ಇದೊಂಥರ ಹೇಗಾಗುತ್ತೆ ಗೊತ್ತಾ? ಸಿನಿಮಾ ಫಸ್ಟ್ ಹಾಫ್ ಇರುತ್ತೆ ನೋಡು, ಆ ರೀತಿ ಅಂತ್ಯ ಆಗುತ್ತೆ. ದಯವಿಟ್ಟು ಅಜಿತ, ಭೂಮಿನ ಕಳ್ಕೋಬೇಡ ಕಳ್ಕೋಬೇಡ ಕಳ್ಕೋಬೇಡ. ಅಲ್ಲ, ನನ್ ಮನ್ಸಲ್ಲೂ ಇದೆ ಅಲ್ವಾ ಸತ್ಯನ ಇರೋದು.
ಅದು ಬರೀ ಮನ್ಸಲ್ಲಿದ್ರೆ ಸಾಲದು ಅಜಿತ್. ಈಗ್ಲೇ ಅವಳಿಗೆ ಇವತ್ತೇ ಪ್ರಪೋಸ್ ಮಾಡು. ನೀನ್ ಹೇಳೋ ಮಾತು ಹೇಗಿರ್ಬೇಕು ಅಂದ್ರೆ ಹನುಮಂತನ ಎದೆಯಲ್ಲಿ ಶ್ರೀರಾಮ ಕಂಡ ಹಾಗೆ. ನಿನ್ನ ಮಾತಲ್ಲಿ, ನಿನ್ನ ಕಣ್ಣಲ್ಲಿ, ನಿನ್ನ ನಡೆನುಡಿಗಳಲ್ಲಿ ಅವಳು ನಿನ್ನ ಹೃದಯನ ಎಷ್ಟು ಆವರಿಸ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾ? ಸರಿ ಸತ್ಯನ ಹೇಳ್ತಿರೋ ಹಾಗೆ ನಾನು ಯಾವ್ದೇ ತರ ಚಾನ್ಸ್ ಕೊಡ್ಬಾರ್ದು. ಭೂಮಿ ಇಲ್ದೆ ನನ್ನ ಜೀವನನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಭೂಮಿ ಇಲ್ದೆ ನನ್ನ ಜೀವನ ತುಂಬಾನೇ ಕಷ್ಟ. ಯಾವುದೇ ಕಾರಣಕ್ಕೂ ಭೂಮಿನ ಮಿಸ್ ಮಾಡ್ಕೋಬಾರ್ದು. ಭೂಮಿಗೆ ನನ್ನ ಪ್ರೀತಿ ವಿಚಾರ ಆದಷ್ಟು ಬೇಗ ಹೇಳ್ಕೊಡ್ಬೇಕು. ಆದಷ್ಟು ಬೇಗ ಈಗ್ಲೇ ಹೇಳ್ಕೊಡ್ಬೇಕು. ಭೂಮಿ, ಇಷ್ಟು ದಿನ ನಿನ್ಗೆ ನನ್ನ ಪ್ರೀತಿನ ಹೇಳ್ಕೊಳ್ಬೇಕು ಅಂದಾಗೆಲ್ಲ ಯಾರಾದ್ರೂ ಒಬ್ರು ಡಿಸ್ಟರ್ಬ್ ಮಾಡ್ತಿದ್ರು, ಅಥವಾ ನಾನು ಹೇಳೋದ್ ನಿನ್ಗೆ ಅರ್ಥ ಆಗ್ತದೆ. ಆದ್ರೆ ಇಲ್ಲಿ ನಾವಿಬ್ರೇ ಇದೀವಿ. ಈಗ ಹೇಗಾದ್ರೂ ಮಾಡಿ ಈ ಗುಲಾಬಿನ ನಿನಗೆ ಕೊಟ್ಟು ನನ್ನ ಮನಸ್ಸಲ್ಲಿರುವಂತ ಪ್ರೀತಿ ಎಲ್ಲ ನಿನಗೆ ಹೇಳ್ಕೊತೀನಿ. ನೀನು ಇಲ್ಲಿಂದ ಹೋಗಿಲ್ವಾ? ಓ, ಕೈಯಲ್ಲಿ ಗುಲಾಬಿವು. ಆ ಹುಡುಗಿ ನೋಡ್ತಾ ಇದ್ರೆ ಲವ್ ಬರ್ಡ್ ಹನಿಮೂನ್ ಬಂದಿರೋ ತರ ಕಾಣಿಸ್ತಾ ಇದೆಯಲ್ಲ. ಟೈಮ್ ಇದ್ದಿದ್ರೆ ಫುಲ್ ಪಿಕ್ಚರೇ ನೋಡ್ಬೋದಿತ್ತು. ಅದ್ ಸರಿ, ಇವ್ರಿಗೆ ನಮ್ಮಡ್ಡನೇ ಬೇಕಾಯ್ತಾ? ಛೆ, ಅಯ್ಯೋ, ಎಷ್ಟೊಂದ್ ಟೀ ಗಿಡ ಇಲ್ಲಿ. ನಾನು ಇಷ್ಟೊಂದ್ ಟೀ ಗಿಡ ನನ್ ಲೈಫ್ ಅಲ್ಲೇ ನೋಡಿಲ್ಲ. ಎಷ್ಟ್ ಚೆನ್ನಾಗಿದೆ ಈ ಟೀ ಗಿಡ. ಅಯ್ಯೋ 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 ಅಯ್ಯೋ, ನಾನ್ ಮುಚ್ಚಿ ಆಗೋವರೆಗೂ ಎಲ್ರಿಗೂ ಟೀ ಮಾಡ್ಕೊಡ್ಬೋದು. ಅಷ್ಟು ಟೀ ಗಿಡ ಇದೆ ಇಲ್ಲಿ. ಅಂದ್ರೆ ಸಕ್ಕತ್ತಾಗಿದೆ ಗಿಡ. ಅಯ್ಯೋ, ಈ ಗಿಡ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ. ಅಷ್ಟೇ ಯಾಕೆ, ನಾನ್ ಟೀ ಅಂಗಡಿನ ಇಲ್ಲಿಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಆಗ ಇಲ್ಲೇ ಸೊಪ್ಪಿಡ್ಬೋದು, ಇಲ್ಲೇ ಟೀನು ಮಾಡ್ಬೋದು, ಇಲ್ಲೇ ಟೀ ಮಾಡ್ಬೋದು, ಇಲ್ಲೇ ನೀನ್ ಹಂಗ್ ಮಾಡ್ತು ಅಂತ ಹೇಳಿದ್ರೆ ಈಗ ಏನ್ ಟೀ ಎಸ್ಟೇಟ್ ಕಾಣಿಸ್ತಿದೆ, ಈ ಟೀ ಬೆಟ್ಟ ರಾಮನಗರದ ಬೆಟ್ಟ ಹತ್ರ ಆಗೋಗುತ್ತೆ. ಹೋಗಿ ಸಾಹೇಬ್ರೆ, ನೀವ್ ಯಾವಾಗ್ಲೂ ನಾನು ಹೇಳಿದ್ಕೆ ಏನೋ ಒಂದ್ ಹೇಳ್ತಾನೆ ಇರ್ತೀರಪ್ಪ. ಅಂದ್ರೆ ನೀನು ಪೀಸ್ ಆಗಿರ್ಲಿ ಅಂತ ಹಾಗೆ ಮಾಡಿದೆ ಅಷ್ಟೇ. ಪೀಸ್ ಅಂದ್ರೆ ಏನು? ಪೀಸ್ ಅಂದ್ರೆ ಪೀಸ್ ಅಂದ್ರೆ ಪೀಸ್ ಅದೇ ತಾನೆ. ಹಂಗಲ್ಲ ಮಮ್ಮಿ, ಪೀಸ್, ಕಾಮ್, ಶಾಂತಿ, ಪೀಸ್, ಪೀ ಫಾರ್ ಪೀಸ್. ಏನದು ಪೀಸ್? ಏನಿದೆ ಕೈಯಲ್ಲಿ? ಆಕ್ಚುಲಿ ಅದೆಲ್ಲ ಬೇಡ, ಕೈಯಲ್ಲಿ ಏನಿದೆ ತೋರ್ಸಿ ತೋರ್ಸಿ ಸಾಹೇಬ್ರೆ, ನಂಗೆ ತೋರ್ಸಿ, ಈಗಲ್ಲ ನೋಡ್ಬೇಕು. ಅಮ್ಮ, ತೋರ್ಸಿ ತೋರ್ಸಿ. ಟೀ ಬೆಟ್ಟ ಇದಕ್ಕಿಂತ ದೊಡ್ಡದಾಗಿದೆ. ಎಲ್ಲಿ? ಅಲ್ಲಿ ನಮ್ ಕಣ್ ಮುಂದೆನೆ ಇದೆ ನೋಡು. ಸಾಹೇಬ್ರೆ, ಸುಮ್ನೆ ಏನೇನು ಮಾತ್ ಮರ್ಸ್ಬೇಡಿ ಸಾಹೇಬ್ರೆ. ತೋರ್ಸಿ ಸಾಹೇಬ್ರೆ, ನಂಗೆ ಅವೆಲ್ಲ ಗೊತ್ತಿಲ್ಲ. ತೋರ್ಸಿ ಸರಿ, ತೋರ್ಸಿ. ಇದೇ ಸಾಹೇಬ್ರೆ ಇದು. ಭೂಮಿ, ಇದೇನು ಅಂತ ಗೊತ್ತಿಲ್ಲ ಭೂಮಿ. ಅಷ್ಟು ಇನ್ನೋಸೆಂಟಾ ನೀನು? ಕಡ್ಲೆಕಾಯಿ ಬೀಜ ತಿನ್ನೋದಕ್ ತಗೊಂಬಂದೆ. ಕಡ್ಲೆಕಾಯಿ ಬೀಜನೆ ಯಾಕೆ ಇವಾಗ ಅಂತ? ಇವಾಗ ಬೇಡವಾ, ಆಮೇಲೆ ಕೊಡ್ಲಾ? ಊಟ ಆದ್ಮೇಲೆ ಹಾಕೊಳ್ಳೋದಕ್ಕೆ ಇದೇನ್ ಮಾತ್ರ ಅನ್ಕೊಂಡಿದ್ಯಾ? ತುಂಬಾ ಒಳ್ಳೆ ಸಾಹೇಬ್ರೆ, ನೀವು ನಂಗೆ ಕಡ್ಲೆಕಾಯಿ ಬೀಜ ಎಲ್ಲ ತಂದ್ಕೊಟ್ಬಿಟ್ರಿ. ತಿನ್ನು ಭೂಮಿ, ಇನ್ನ ಕೈಲಿದೆ. ಕೊಡಿ ಕೊಡಿ, ಎಲ್ಲ ನಂಗೇನಾ? ಅಜಿತ, ಯು ವಾಂಟ್ ಟು ಟೆಲ್ ಎವ್ರಿಥಿಂಗ್. ಕಮ್ ಆನ್ ಸಾಹೇಬ್ರೆ, ಬೇರೆ ಬೇರೆ ಭಾಷೆಯಲ್ಲಿ ಕೆಟ್ಟದಾಗ ಬೈತಿದ್ದೀರಾ ನನ್ಗೆ? ಹಾ, ಬೈತಿಲ್ಲ ಭೂಮಿ. ಆಕ್ಚುಲಿ ಪಿನ್ನಿ ಹೇಳಿ. ಅದು ಸರ್, ಸಾರಿ ಸರ್, ಬರಕ್ ಲೇಟ್ ಆಗೋಯ್ತು. ಅಯ್ಯೋ ಮೆಕ್ಯಾನಿಕನ, ನಿಮ್ಗೋಸ್ಕರ ನಾನು ಇಷ್ಟೇ ಕಾಯ್ತಾ ಇದ್ವಿ. ಯಾರ ಬಿಡಿ ಅಣ್ಣ, ಬೇಗ ಬೇಗ, ನಮ್ ಕಾರು ಕೆಟ್ಟ ಆಳ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ. ಅದೇನಂತ ಜಪ ಅಂತ ರಿಪೇರಿ ಮಾಡ್ಬಿಡಿ. ಸಾಹೇಬೇ, ಬೇಗ ಬನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬನ್ನಿ. ಆ ಉದ್ದೇಶಕ್ಕೆ ಇದ್ಕೊಂಡು ಆ ಉದ್ದೇಶ ಈಡೇರ್ಸಕ್ ಆಗ್ಲೇ ಇಲ್ಲ. ಏನೋ ಜೋರಾಗಿ ಶಬ್ದ ಆಯ್ತಲ್ಲ, ಹಿಂದಿಂದನೇನಾ? ಏನ್ ಬೇಕಿತ್ತಮ್ಮ? ಅದು ತುಂಬಾ ಬಾಯಾರಿಕೆ ಆಗ್ತಿತ್ತು, ನನ್ ಸ್ವಲ್ಪ ನೀರ್ ಕೊಡ್ತೀರಾ? ಅಷ್ಟೇನಾ? ತರ್ತೀನಿ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.